ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೆಳೆಯರೇ, ಇಡೀ ಜಗತ್ತೇ ನಿಮ್ಮ ಮುಂದೆ ತಲೆಬಾಗಲಿದೆ. ಈ ಒಂದು ವಸ್ತುವನ್ನು ನಿಮ್ಮೊಂದಿಗೆ ಇಟ್ಕೊಳ್ಳಿ. ಹೌದು ಫ್ರೆಂಡ್ಸ್, ನೀವು ಬಹಳ ವರ್ಷಗಳಿಂದ ಕಾಯುತ್ತಿದ್ದ ಒಂದು ಕನಸು ನಾಳೆಯಿಂದ ನನಸಾಗಲಿದೆ. ಅದು ಹಣ ಇರಬಹುದು, ಚಿನ್ನ, ಆಸ್ತಿ, ಕಾರು, ಮನೆ, ಪ್ರೀತಿ. ನೀವು ಏನೇ ಆಗಲಿ ಮನಸಾರೆ ಬಯಸಿದೆ ಯಾವುದೇ ವಸ್ತು ಆಗಿರಲಿ, ಅದು ನಾಳೆಯಿಂದ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಹೌದು ಗೆಳೆಯರೇ, ನಾವು ಹೇಳೋದು ನಿಮಗೆ ನಂಬೋದಕ್ಕೆ ಕಷ್ಟ ಆಗ್ಬೋದು. ಆದರೆ ಗೆಳೆಯರೇ, ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯ ನಿಮಗೆ ಈಗ ಚಿಕ್ಕದು ಅಂತ ಅನಿಸ್ಬೋದು, ಆದರೆ ನಾಳೆಯಿಂದ ಅದರ ಫಲ ಅನ್ನೋದು ವಜ್ರಕ್ಕಿಂತಲೂ ಅಮೂಲ್ಯವಾಗಿ ಸಾಬೀತಾಗುತ್ತೆ. ನಾಳೆಯಿಂದ ನಿಮ್ಮ ಜೀವನವೇ 360 ಡಿಗ್ರಿ ತಿರುಗುತ್ತೆ. ಆದ್ದರಿಂದ ಗೆಳೆಯರೆ, ದಯವಿಟ್ಟು ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಕೂಡ ಕಣ್ಣು ಮುಚ್ಚದೆ ನೋಡಿ. ಯಾಕೆಂದರೆ ಈ ವಸ್ತುವನ್ನು ನಿಮ್ಮ ಜೇಬಿನಲ್ಲಿ, ನಿಮ್ಮ ಜೀವನದಲ್ಲಿ ಏನಾದರೂ ಇಟ್ಕೊಂಡ್ರೆ ನೀವು ಕೆಲವು ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತೆ. ನಾಳೆಯಿಂದ ನಿಮ್ಮ ಜಾತಕದಲ್ಲಿ ನಡೆಯುತ್ತಿರುವ ಮಹಾಗ್ರಹಗಳ ಸಂಚಾರದ ಪ್ರಕಾರ ಈ ಒಂದು ವಸ್ತುವನ್ನು ಇಟ್ಕೊಳ್ಳೋದಕ್ಕೆ ನಾವು ನಿಮಗೆ ಹೇಳ್ತಿದ್ದೇವೆ. ಆದ್ದರಿಂದ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೂಡ ನೋಡಿ. ನೀನು ಒಂದು ಮಾತೇನಾದರೂ ಮಿಸ್ ಮಾಡಿದರೆ ಜೀವನ ಪೂರ್ತಿ ವಿಷಾದ ಮಾಡಬೇಕಾಗುತ್ತೆ. ಯಾಕೆಂದರೆ ಇಂತಹ ಅವಕಾಶ ಮತ್ತು ಇಂತಹ ಗ್ರಹಗತಿ 70 ವರ್ಷಗಳಿಗೊಮ್ಮೆ ಮಾತ್ರ ಬರುತ್ತೆ. 70 ವರ್ಷಗಳ ನಂತರ ನಿಮ್ಮ ಮೇಷರಾಶಿಯಲ್ಲಿ ಇಂತಹ ಮಹಾ ಸಂಯೋಗ ರೂಪುಗೊಳ್ತಾ ಇದೆ. ಅದು ನಾಳೆಯಿಂದ ನಿಮ್ಮ ಬದುಕನ್ನು ಬಂಗಾರಾಗಿಸುತ್ತೆ. ನೀವು ಈ ಒಂದು ವಸ್ತುವನ್ನು ನಿಮ್ಮ ಜೊತೆ ಇಟ್ಕೊಂಡ್ರೆ, ಹೌದು ಫ್ರೆಂಡ್ಸ್, ಕಳೆದ 5 ವರ್ಷಗಳಲ್ಲಿ ನೀವು ಏನನ್ನು ಸಾಧಿಸೋದಕ್ಕೆ ಆಗೋದಿಲ್ವೋ ಅದೆಲ್ಲ ಕೂಡ ನೀವು ನಾಳೆಯಿಂದ 72 ಗಂಟೆಯೊಳಗೆ ಸಾಧಿಸ್ತೀರಾ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ಒಂದು ಕಂಡೀಷನ್ ಏನಂದರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಜೈ ಆಂಜನೇಯ ಸ್ವಾಮಿ ಅಂತ ನಿಜವಾದ ಭಕ್ತರು, ಮಾತಾ ಲಕ್ಷ್ಮಿಯ ನಿಜವಾದ ಭಕ್ತರು ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಕಮೆಂಟಲ್ಲಿ ಜೈ ಮಾತಾ ಮಹಾಲಕ್ಷ್ಮಿ, ಜೈ ಶ್ರೀರಾಮ್, ಜೈ ಆಂಜನೇಯ ಸ್ವಾಮಿ ಅಂತ ಬರೆಯೋದನ್ನು ಮರಿಬೇಡಿ. ಇದರಿಂದ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಆಂಜನೇಯ ಮತ್ತು ಲಕ್ಷ್ಮೀ ದೇವಿಯ ಸಂಪೂರ್ಣ ಆಶೀರ್ವಾದ ಸದಾ ಇರುತ್ತೆ. ಹೌದು ಫ್ರೆಂಡ್ಸ್, ನಿಮ್ಮ ಮಾಹಿತಿಗಾಗಿ ನಾನು ಹೇಳ್ತಾ ಇದ್ದೇನೆ, ನಾಳೆಯಿಂದ ನಿಮ್ಮ ಜಾತಕದಲ್ಲಿ ಮಂಗಳ ಮತ್ತು ಶುಕ್ರನ ಮಹಾ ಸಂಯೋಗ ನಡೆಯಲಿದೆ. ಇಲ್ಲಿಯವರೆಗೆ ನೀವು ಹಣದ ವಿಷಯದಲ್ಲಿ ತುಂಬ ಕಷ್ಟಪಟ್ಟಿದ್ದೀರಿ. ನಿಮ್ಮ ಕೈಗೆ ಹಣ ಬಂದಿದೆ ಎಂಬುದು ನಿಜ, ಆದರೆ ಅದು ನಿಮ್ಮ ಕೈಯಲ್ಲಿ ನಿಂತಿಲ್ಲ. ಹಣದ ಉಳಿತಾಯವೇ ನಿಮ್ಮ ಜೀವನದಲ್ಲಿ ಇಲ್ಲದಂತಾಗಿದೆ. ಒಂದು ಕೈಯಿಂದ ಹಣ ಬಂದರೆ ಇನ್ನೊಂದು ಕೈಯಿಂದ ಖರ್ಚಾಗಿ ಹೋಗುತ್ತೆ. ಈ ರೀತಿಯ ಸಮಸ್ಯೆ ನಿಮ್ಮ ಮೇಷರಾಶಿಯವರನ್ನು ಸಂಪೂರ್ಣವಾಗಿ ಸುತ್ತುವರಿದಿದೆ. ಒಂದು ಸಮಸ್ಯೆ ಮುಗಿದ್ರೆ ಇನ್ನೊಂದು ಸಮಸ್ಯೆ ಶುರುವಾಗುತ್ತೆ. ನಿಮ್ಮ ಕಷ್ಟಪಟ್ಟು ದುಡಿದ ಹಣ ಎಲ್ಲ ಕೂಡ ವ್ಯರ್ಥ ಆಗ್ತಾ ಇದೆ. ಹೌದು ಫ್ರೆಂಡ್ಸ್, ಆದರೆ ಮಗನೇ, ಇದಕ್ಕೆಲ್ಲ ನೀನು ಕಾರಣ ಅಲ್ಲ. ನಿನ್ನ ಏಳಿಗೆಯನ್ನು ಸಹಿಸದ ನಿನ್ನ ಶತ್ರುಗಳೇ ಕಾರಣ. ಸಮಯ ಬಂದಿದೆ. ಕರ್ಮಫಲದಾತ ಶನಿದೇವನು ಈಗ ತನ್ನ ನ್ಯಾಯದ ಕತ್ತಿಯನ್ನು ಎತ್ತಿದ್ದಾನೆ. ಈಗ ನಿನ್ನ ಶತ್ರುಗಳು ಅದರ ಬೆಲೆಯನ್ನು ತೆರಬೇಕಾದ ಸಮಯ ಬಂದಿದೆ. ನಿನ್ನನ್ನು ಅಳಿಸಿ ನಿನ್ನ ಬೆನ್ನ ಹಿಂದೆ ಚಾಡಿ ಹೇಳಿದ ಪ್ರತಿಯೊಬ್ಬ ವೈರಿ ಕೂಡ ಈಗ ಕೊನೆಯ ಪೈಸೆಯವರೆಗೂ ಕೂಡ ಲೆಕ್ಕ ಕೊಡಬೇಕಾಗುತ್ತೆ. ಯಾಕೆಂದರೆ ದೇವರು ಮನುಷ್ಯನ ಒಳ್ಳೆಯ ಕೆಲಸಗಳನ್ನು ಮಾತ್ರ ಅಲ್ಲ, ಅವನು ಮಾಡಿದ ಕೆಟ್ಟ ಕೆಲಸಗಳನ್ನು ಕೂಡ ನೋಡ್ತಾನೆ. ಹೌದು, ಅವನು ನಿನ್ನ ಒಳ್ಳೆಯತನವನ್ನು ನೋಡಿದ್ದಾನೆ. ಈಗ ನಿನ್ನ ವಿಡಿಯೋವನ್ನು ನಾವು 8 ರಿಂದ 10 ಗಂಟೆಗಳ ಕಾಲ ಸಂಶೋಧನೆ ಮಾಡಿದ್ದೇವೆ. ನಾಳೆಯಿಂದ ನೀವು ಈ ಒಂದು ವಸ್ತುವನ್ನು ನಿಮ್ಮ ಜೇಬಿನಲ್ಲಿ ಇಟ್ಕೊಂಡರೆ ನಿಮ್ಮನ್ನು ತಡೆಯೋದಕ್ಕೆ ಈ ಜಗತ್ತಲ್ಲಿ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ನೀವು ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ನಿಮ್ಮ ಕುದುರೆಯ ವೇಗ 1000 ಪಟ್ಟು ಹೆಚ್ಚಾಗುತ್ತೆ. ಪ್ರಗತಿಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವವರು, ನಿನ್ನ ಯಶಸ್ಸನ್ನು ಕಂಡು ಸಹಿಸಿದವರು, ನಿನ್ನ ಮಾತಿಗೆ ಬೆಲೆ ಕೊಡದ ಸ್ನೇಹಿತರು, ನಿನ್ನ ಭಾವನೆಗಳ ಜೊತೆ ಆಟವಾಡಿದವರು ಅವರೆಲ್ಲರೂ ಕೂಡ ಈಗ ನಿನ್ನ ಮುಂದೆ ಮೊಣಕಾಲೂರಿ ನಿಲ್ಲುತ್ತಾರೆ, ಕ್ಷಮೆ ಕೇಳ್ತಾರೆ. ಯಾಕೆಂದರೆ ಕರ್ಮದ ಕುದುರೆ ಓಡೋದಕ್ಕೆ ಶುರು ಮಾಡಿದಾಗ ಅದರ ಮೇಲಿದ್ದವನ್ನ ಕೆಳಗೆ ಬೀಳ್ತಾನೆ, ಬಿದ್ದು ನಾಶ ಆಗ್ತಾನೆ. ಕರ್ಮದ ಕುದುರೆಯನ್ನು ಸ್ವತಃ ಶನಿ ದೇವರೇ ನಡೆಸ್ತಾ ಇದ್ದಾನೆ ಮತ್ತು ಅದು ಈಗ ನಿನ್ನ ಶತ್ರುಗಳ ಬಾಗಿಲಿಗೆ ಹೋಗಿ ನಿಲ್ಲಲಿದೆ. ಮುಂದಿನ 24 ರಿಂದ 48 ಗಂಟೆ ಒಳಗೆ ನೀವು ಈ ಒಂದು ವಸ್ತುವನ್ನು ಮತ್ತು ಈ ಕೆಲಸವನ್ನು ಮಾಡಲೇಬೇಕು.
ನೀವು ಈ ಒಂದು ವಸ್ತುವನ್ನು ನಿಮ್ಮೊಂದಿಗೆ ಇಟ್ಕೊಂಡಾಗ ಮಂಗಳ, ಶುಕ್ರ ಮತ್ತು ಕೇತುವಿನ ದೃಷ್ಟಿ ನಿಮ್ಮ ಜಾತಕದಲ್ಲಿ ಶುಭವಾಗಿರುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ಅಮೃತ ಕಾಲ ಯೋಗ, ಅಮೃತ ಸಿದ್ಧಿ ಯೋಗ ಮತ್ತು ಆಯುಷ್ಮಾನ್ ಯೋಗ ಎಂಬ 3 ಮಹಾ ಶುಭ ಯೋಗಗಳು ರೂಪುಗೊಳ್ಳುತ್ತಾ ಇವೆ. ಜೊತೆಗೆ ಧನಲಕ್ಷ್ಮಿ ರಾಜಯೋಗ ಕೂಡ ರೂಪುಗೊಳ್ಳುತ್ತಾ ಇದೆ. ಇಂತಹ ಯೋಗ ಕೋಟಿಯಲ್ಲಿ ಒಬ್ಬರಿಗೆ ಮಾತ್ರ ಸಿಗುತ್ತೆ ಮತ್ತು ಅದು ನಿಮ್ಮ ಮೇಷರಾಶಿಯವರಿಗೆ ಸಿಗ್ತಾ ಇದೆ. ಆದರೆ ನೀನು ಎಷ್ಟು ಒಳ್ಳೆಯವನು, ಎಷ್ಟು ಶುದ್ಧ ಮನಸ್ಸಿನವನು ಅಂತ ನಮಗೆ ಗೊತ್ತು. ನೀನು ಯಾರಿಗೂ ಕೆಟ್ಟತನ ಬಯಸಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ ಅಲ್ವಾ? ಅದೇ ಕಾರಣಕ್ಕೆ ಲಕ್ಷ್ಮೀದೇವಿ ಮತ್ತು ಶನಿ ಪರಮಾತ್ಮರು ಇಬ್ಬರು ಸೇರಿ ನಿನ್ನ ಮೇಲೆ ಕೃಪೆ ತೋರಿದ್ದಾರೆ. ಮುಂದಿನ 24 ಗಂಟೆಯಲ್ಲಿ ನಿನ್ನ ಜೀವನವೇ ಬದಲಾಗಲಿದೆ. ನಾಳೆಯಿಂದ ಈ ಒಂದು ವಸ್ತುವನ್ನು ನಿಮ್ಮ ಪರ್ಸ್ನಲ್ಲಿ ಇಡಿ, ಜೇಬಿನಲ್ಲಿ ಇಡಿ, ಎಲ್ಲಿ ಬೇಕಾದರೂ ಇಡಿ. ಆದರೆ ನಿಮ್ಮ ಜೊತೆ ಇಟ್ಕೊಳ್ಳಿ. ಈ ವಸ್ತುವಿನಲ್ಲಿ ಬ್ರಹ್ಮಾಂಡದ ಎಲ್ಲ ಸಕಾರಾತ್ಮಕ ಶಕ್ತಿ ಇದೆ. ನೀವು ಅದನ್ನು ಇಟ್ಟುಕೊಂಡಾಗ ನಿಮ್ಮ ಜೇಬಿನಲ್ಲಿದ್ದ, ನಿಮ್ಮ ಜೀವನದಲ್ಲಿದ್ದ ಎಲ್ಲ ನಕಾರಾತ್ಮಕ ಶಕ್ತಿಗಳು ಮಾಯವಾಗಿ ಸಕಾರಾತ್ಮಕ ಫಲಿತಾಂಶಗಳು ಸಿಗೋದಕ್ಕೆ ಶುರುವಾಗುತ್ತೆ. ಹೌದು ಗೆಳೆಯರೇ, ಅನೇಕ ಬಾರಿ ನೀವು ಕೆಲಸ ಮಾಡುವ ಮುನ್ನ ಈ ಕೆಲಸ ನನ್ನಿಂದ ಆಗೋದಿಲ್ಲ ಅಂತ ನೆಗೆಟಿವ್ ಯೋಚನೆ ಮಾಡ್ತಾರೆ. ಆದರೆ ಯಾಕೆ ಬರುತ್ತೆ ಅಂತಂದರೆ ನಿಮ್ಮೊಳಗೆ ನಕಾರಾತ್ಮಕ ಶಕ್ತಿ ಸೇರಿಕೊಂಡಿರುತ್ತೆ. ಎಲ್ಲ ಸಕಾರಾತ್ಮಕ ಶಕ್ತಿ ಇದೆ. ನೀವು ಅದನ್ನು ಇಟ್ಟುಕೊಂಡಾಗ ನಿಮ್ಮ ಜೇಬಿನಲ್ಲಿದ್ದ, ನಿಮ್ಮ ಜೀವನದಲ್ಲಿದ್ದ ಎಲ್ಲ ನಕಾರಾತ್ಮಕ ಶಕ್ತಿಗಳು ಮಾಯವಾಗಿ ಸಕಾರಾತ್ಮಕ ಫಲಿತಾಂಶಗಳು ಸಿಗೋದಕ್ಕೆ ಶುರುವಾಗುತ್ತೆ. ಹೌದು ಗೆಳೆಯರೇ, ಅನೇಕ ಬಾರಿ ನೀವು ಕೆಲಸ ಮಾಡುವ ಮುನ್ನ ಈ ಕೆಲಸ ನನ್ನಿಂದ ಆಗೋದಿಲ್ಲ ಅಂತ ನೆಗೆಟಿವ್ ಯೋಚನೆ ಮಾಡ್ತಾರೆ. ಆದರೆ ಯಾಕೆ ಬರುತ್ತೆ ಅಂತಂದರೆ ನಿಮ್ಮೊಳಗೆ ನಕಾರಾತ್ಮಕ ಶಕ್ತಿ ಸೇರಿಕೊಂಡಿರುತ್ತೆ.